ನಮ್ಮ ಸಮಾಜದ ಶೈಕ್ಷಣಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ನಿಗಮದ ಅವಶ್ಯಕತೆ ಇದೆ. ನಮ್ಮ ಸಮಾಜಕ್ಕೆ ವರ್ಷಕ್ಕೆ ಕನಿಷ್ಠ 500 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಅಂತ ಹೇಳಿಕೊಂಡು ಬೇಡಿಕೆ ಹಿಂದಿನ ಸರ್ಕಾರ ಇದ್ದಾಗಲೇ ಇದ್ದದ್ದು. ಹಿಂದಿನ ಸರ್ಕಾರದ ಕೊನೆಯ ಹಂತದಲ್ಲಿ ಅಭಿವೃದ್ಧಿ ನಿಗಮ ರಚನೆ ಮಾಡುವ ಬಗ್ಗೆ ಆದೇಶ ಪತ್ರವನ್ನು ಹೊರಡಿಸಿದ್ರು, ರಚನೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಚುನಾವಣೆ ಬಂದಾಗ ಇವತ್ತಿನ ಅಧಿಕಾರದಲ್ಲಿರುವಂತಹ ಪಕ್ಷ ಯಾವುದಿದೆ, ಚುನಾವಣಾ ಪ್ರಣಾಳಿಕೆಯಲ್ಲಿ ಅವರು ಘೋಷಣೆಯನ್ನು ಮಾಡಿದ್ರು. ಅಕಸ್ಮಾತ್ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಅಭಿವೃದ್ಧಿ ನಿಗಮವನ್ನು ರಚಿಸಿ ಅದಕ್ಕೆ ವಾರ್ಷಿಕ 500 ಕೋಟಿ ರೂಪಾಯಿ ಅನುದಾನ, 5 ವರ್ಷವೂ ನಾವು ವಾರ್ಷಿಕ 500 ಕೋಟಿ ರೂಪಾಯಿ ಅನುದಾನ ಕೊಡ್ತೇವೆ ಅನ್ನುವಂತಹ ಭರವಸೆಯನ್ನು ಅವತ್ತು ಕೊಟ್ಟಿದ್ರು. ಚುನಾವಣೆ ಆದ ತಕ್ಷಣ ಅದನ್ನು ನಾವು ಬೇಡಿಕೆಯನ್ನು ನೆನಪು ಮಾಡೋ ಕೆಲಸವನ್ನು ನಾವು ಅವತ್ತಿನಿಂದ ಇವತ್ತಿನ ತನಕ ಮಾಡ್ತಾ ಬಂದಿದ್ದೇವೆ. ಆದರೆ ಕಳೆದ 3 ವರ್ಷದಲ್ಲಿ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರ ಘೋಷಣೆ ಆಯಿತು. ಮಾನ್ಯ ಹೆಬ್ರಿ ಮಂಜುನಾಥ್ ಪೂಜಾರಿ ಅವರು ಅಧ್ಯಕ್ಷರಾಗಿ ನೇಮಕ ಆದರು. ಅದರ ಉಳಿದಂತಹ ಕಾನೂನಾತ್ಮಕ ಏನಿತ್ತು ಅದೆಲ್ಲವೂ ಇವತ್ತು ಪರಿಹಾರ ಆಗಿದೆ. ಅಧಿಕೃತವಾಗಿ ಕಚೇರಿ ಕೂಡ ಇತ್ತೀಚೆಗೆ ಉದ್ಘಾಟನೆ ಆಯಿತು. ಆದರೆ 500 ಕೋಟಿ ರೂಪಾಯಿಯಲ್ಲಿ 5 ರೂಪಾಯಿ ಕೂಡ ಅದಕ್ಕೆ ಬಿಡುಗಡೆ ಆಗಿಲ್ಲ, ಘೋಷಣೆಯೂ ಆಗಿಲ್ಲ. ಕೇವಲ ಹಿಂದಿನ ಸರ್ಕಾರ ಸಂದರ್ಭದಲ್ಲಿ ಕೋಶ ಅಂತೇಳಿ ರಚನೆ ಮಾಡಿ ಕೊಟ್ಟಿದ್ದ 10 ಕೋಟಿಯನ್ನೇ ಇವತ್ತಿಲ್ಲಿಗಿಡುವಂತಹ ಒಂದು ಪ್ರಯತ್ನ ಮಾತ್ರ ಆಗ್ತದೆ, ಬಿಟ್ಟರೆ ಬೇರೆ ಯಾವುದೇ ಅನುದಾನ ಘೋಷಣೆ ಆಗಿಲ್ಲ. ಮೊದಲ ಬಜೆಟಲ್ಲಿ ಆಗಬೇಕಾಗಿದ್ದು, ಇದು ನಿರಂತರವಾಗಿ ಬರಬೇಕಾದದ್ದು. ಇವತ್ತು 1,500 ಕೋಟಿ ರೂಪಾಯಿ ಅನುದಾನ ನಮ್ಮ ಸಮಾಜದ ಅಭಿವೃದ್ಧಿಗೆ ಬರಬೇಕಾಗಿತ್ತು. ಆದರೆ ಅದು ಬರದ ಕಾರಣ ಇವತ್ತು ಸಮಾಜ ಶೈಕ್ಷಣಿಕವಾಗಿ ಇಲ್ಲಿ ಇವತ್ತು ನೋಡ್ತಾ ಇದ್ದೇವೆ. ನಾವು SLCಯಲ್ಲಿ ಟಾಪರ್ ಆಗಿ 600ಕ್ಕೆ 600 ಅಂಕ ಪಡೆದವರು ನಮ್ಮ ಸಮಾಜದ ವಿದ್ಯಾರ್ಥಿಗಳು ಇವತ್ತು ಬರ್ತಾ ಇದ್ದಾರೆ. ದ್ವಿತೀಯ PUCಯಲ್ಲಿ 625ಕ್ಕೆ 625 ಅಂಕ ಪಡೆದಂತಹ ವಿದ್ಯಾರ್ಥಿಗಳು ಇವತ್ತು ನಮ್ಮ ಸಮಾಜದ ವಿದ್ಯಾರ್ಥಿಗಳು ಆಗಿದ್ದಾರೆ. ಬಡ ಮನೆಯಿಂದ, ಬಡ ಕುಟುಂಬದಿಂದ, ಯಾವುದೋ ಕೂಲಿ ಕಾರ್ಮಿಕರ ಮಕ್ಕಳು, ಹೆತ್ತವರು ಇಲ್ಲದಂಥ ತಾಯಿ ಇಲ್ಲದಂತಹ ಒಂದು ಮಗು, ಸಾಮಾನ್ಯ ಒಂದು ಆಟೋ ಡ್ರೈವರ್, ಬಸ್ ಡ್ರೈವರ್, ಇಂಥವರ ಮಕ್ಕಳು ಇವತ್ತು ಆ ಒಂದು ಪಂಕ್ತಿಯಲ್ಲಿ 95% ಹೆಚ್ಚಿನ ಮಾರ್ಕನ್ನು ಪಡೆಯುವಂತಹ ಮಕ್ಕಳು ಕೂಡ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಮಾಜದಿಂದ ಬರ್ತಾ ಇದೆ. ಬಹಳ ಹೆಮ್ಮೆ ಇದೆ ನಮಗೆ. ಆದರೆ ಮಕ್ಕಳನ್ನು ಉನ್ನತ ವಿದ್ಯಾಭ್ಯಾಸಕ್ಕೆ ಓದಿಸಬೇಕಿದ್ರೆ, ಕಲಿಸಬೇಕಿದ್ರೆ, ಕೊಡಬೇಕಂತಹ ಆರ್ಥಿಕ ಶಕ್ತಿ ಇವತ್ತು ಕ್ರೋಢೀಕರಿಸಿ ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಅನುದಾನ ಸಿಗ್ತಾ ಇದ್ರೆ ಅದೆಲ್ಲದಕ್ಕೂ ಅನುಕೂಲ ಆಗ್ತಾ ಇತ್ತು. ಹಾಗಾಗಿ 1,500 ಕೋಟಿ ರೂಪಾಯಿ ಇವತ್ತು ಕೊರತೆ ನಮ್ಮ ಸಮಾಜ ಏನು ಅನುಭವಿಸ್ತಾ ಇದೆ, ಅದನ್ನು ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿಕೊಂಡು ಕೂಡ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸಲಿಕ್ಕೆ ಬಯಸ್ತೇವೆ. ನಾವು ಮಾನ್ಯ ರಾಜ್ಯಾಧ್ಯಕ್ಷರು ಇದರ ಬಗ್ಗೆ ತುರ್ತು ಗಮನ ಕೊಡಬೇಕು ಅಂತ ಹೇಳಿಕೊಂಡು ಅವರಲ್ಲೂ ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಾವು.